ಪಾನಿಪುರಿ ತಿಂದು ಹಂಗೆ ಯಾರು ಬಿದ್ದೋದ್ಲು. ಇವಾಗ ಫ್ರೆಂಡ್ಸ್ ನಮ್ಮ ಅಜ್ಜಿಗೆ ಸ್ಟಾರ್ಟಿಂಗು ಹೊರಗಡೆ ಬಂದೀವಿ ನಾವು ಅಂತ ಹೇಳ್ತಾ ಇದೀವಿ. ಸುಮ್ನೆ ಮಾಡ್ರಿ, ಏನ್ ಮಾಡ್ತಿದೀನಿ ನಾನು. ನಾನು ಪಾನಿಪುರಿ ತಿನ್ನಕ್ ಬಂದಿದ್ದು. ಇಲ್ಲ ಜ್ಯೋತಮ್ಮ ಅವ್ರ ಮನೆಗ್ ಬಂದಿದ್ದು. ಇವಳ ಬರೀ ರೋಡ್ ಕ್ರಾಸ್ ಮಾಡಕ್ ಹೋದೆ ಬ್ಯಾಗಡಿಕೆ ಅದ. ಸೋನಾ ಕಡೆಗೆ ಹೋಯ್ತೀನಿ, ಈ ಕಡೆ ಬಂದೆ. ಇನ್ನೇನು ಸೋನೆ ಸೋನೆ ಪಾನಿಪುರಿ ತಿಂದು ಅದು ಕಡಿಮೆ ಆಗೋದಿಲ್ಲ. ಹೋಗೋ ಆಸ್ಪತ್ರೆಗೆ ಹೋಗೋ, ಔಷಧಿ ಹಾಕ್ಬಿಟ್ಟು ಮಾಡ್ತಾರೆ ಆಸ್ಪತ್ರೆಗೆ. ಕರೆದ್ರು ಆನಾರಿ ಸುರಿತಾ ಕೂತದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತಂದ್ರೆ ಗೊತ್ತೇನೋ ಅಂತ ಫೋನ್ ಹಿಡ್ಕೊಂಡು ನಿಂತಾರ ನೀವು. ತಡಿ ತಡಿ ಒಂದ್ ನಿಮಿಷ. ಅವಳು ಮಕ್ಕಳು ಪಸಕೊಂಡ್ರಲ್ಲ ಹೋಗಲ್ಲ ಹೋಗಲ್ಲ ಅಂತವಳೆ. ಮಾತಾಡ್ತಿದ್ರೆ ಏನು ಬೇಡ, ನನಗೆ ಗಾಯ ಬಾಯಂಗ ಬ್ಯಾಂಡೇಜ್ ಮಾಡ್ಬಿಟ್ಟು ನನಗೆ ಔಷಧಿ ಹಾಕಿ ಹಾಕ್ತಾರೆ. ಅಲ್ಲ ಯಾವರ ಕಡೆ ಗುದ್ದಿಸ್ಬಿಟ್ಟು ಹೊಂಟಾಗ ತಲೆ ಏಟಾಗದೆ ಕಣ್ಣಂತ ಇನ್ನೊಂದು ಸ್ವಲ್ಪ ಟಾರ್ಚರ್ ಆಗಿದೆ. ಕರ್ಕೊತೀನಿ ಪಾಲಕ್ಸಕ್ಕೆ. ಸರಿ ಆಯ್ತು. ನೋಡ್ಕೋಬೇಕಲ್ಲ ನೀವು. ಅಯ್ಯೋ ಪಾನಿಪುರಿ ತಿನ್ನೋಣ ಅಂತ ಹೋಗಿದ, ಏನ್ ಗುದ್ದಿಸ್ತಿದ್ ಹಂಗೆಯ ಫುಲ್ ಎಗ್ರು ಹೋಗ್ಬಿಟ್ಲು. ಓ ರಕ್ತ ಕಿತ್ಕೊಂಡು ನುಗ್ತಾ ಇದೆ, ಕಿವಿಲೆಲ್ಲ ರಕ್ತ ಬತ್ತೈತೆ. ಫುಲ್ಲು ಏನ್ ಅರ್ಧ ಪುಸ್ತಕ ಬಿದ್ದು ಮಕ ಎಲ್ಲ ಪುಟ್ ಕುಜ್ಜೋಗದೆ, ತಲೆ ಸುತ್ತ ಬಿದ್ದೋಯ್ತೈತೆ. ಪ್ರವೀಣ್ ಅಣ್ಣ ಆಟ ಮಾಡ್ಕೊ ಬರಕ್ ಹೋಗೈತೆ. ನೋಡಿ ಈಗ ಹೊಸಿ ಬೈತಾರ. ಬಾ ಪಾನಿಪುರಿ ತಿನ್ಕೊಬರ ನನ್ ಕರ್ಕೊಂಡ್ ಹೋದ್ಲು. ಏನು ಬೈಕ್ ಗುದ್ದಿದಂಗೆ ಜ್ಯೋತಮ್ಮ ಅವ್ರ ಮನೆದು ಅಂಶ ಹಂಗೆ ಯಾರು ಬಿದ್ದೋದ್ಲು. ಹಂಗೆ ಆರಿಸ್ಬಿಟ್ಟು ಹೊಂಟೋದೆ. ಅಯ್ಯೋ ದೇವ್ರೆ, ಈಗ ಏನವ ಮಾಡೋದು ಗೊತ್ತೈತಿಲ್ಲ ಏನ್ ಮಾಡೋದು ಅಂತೀಗ. ಅರ್ಶಿನ ಪುಡಿಗೆ ನಿಲ್ತೈತ ರಕ್ತ. ಇದು ಕಿವಿತವು ಮತ್ತೆ ಕೈತವು. ಗಾರೆ ಬಿದ್ಬಿಟ್ಟು ಗಾರೆ ಮೇಲೆ ಬಿದ್ಬಿಟ್ಲಾ? ಇನ್ನೇನು ತಾರ್ ರೋಡು. ಅಯ್ಯೋ ದೇವ್ರೆ, ಏನವ ಮಾಡೋದು. ಅವನ್ ಗುದ್ದಿಸ್ಬಿಟ್ಟು ಏನು ನುಗ್ತಾವನ್ ಸುಮ್ನೆ. ಅಯ್ಯೋ ನನ್ ಹಾಟ್ಗಳನ್ನ ಆ ಕಡೆಯಿಂದ ಬೇರೆ ಒಂದ್ ಕಾರ್ ಬತ್ತಿತ್ತು. ಯಪ್ಪ ಮೊದ್ಲು ಕರ್ಕೊಂಡು ಹೋಗ್ರವ. ಆಯ್ತಿಲ್ಲ ಅಂತ ಹೊಳ್ತಾವಳೆ. ಅಯ್ಯೋ ಏನವ ಮಾಡೀಗ, ಏನ್ ನೋವು ಅಂದ್ರೆ ಆಯ್ತೆಲ್ಲ ತಲೆ ಸುತ್ತ ಬಿದ್ದೋಯ್ತಾವಳೆ. ಜ್ಯೋತಮ್ಮ ಇಲ್ಲೇ ಕೂತೈತೆ. ಬಾಲಿ